ಬಿಜೆಪಿ ಹಾಗೆ ಕಾಂಗ್ರೆಸ್ ಪಾಳ್ಯದ ನಡುವೆ ಇದೀಗ ಫೋನ್ ಕದ್ದಾಲಿಕೆ ವಿಚಾರ ಚರ್ಚೆಗೆ ಒಳಪಟ್ಟಿದೆ. ನಿನ್ನೆ ಕಲಾಪದ ಅವಧಿಯಲ್ಲಿ ರಾಜ್ಯಪಾಲರಿಗೆ ಕರೆ ಬಂದ ವಿಚಾರವನ್ನ ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡಿದಾಗ ಬಿಜೆಪಿಯ ಸುನಿಲ್ ಕುಮಾರ್ ಅವರು ಹಾಗಾದ್ರೆ ಫೋನ್ ಟ್ಯಾಪ್ ಆಗ್ತಿದೆಯಾ ಅನ್ನೋ ಗಂಭೀರ ಪ್ರಶ್ನೆಯನ್ನ ಎತ್ತಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಬಿಜೆಪಿಯವರು ತಾವು ಮಾಡಿದ್ದನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಫೋನ್ ಟ್ಯಾಪಿಂಗ್ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ ಆರ್ಎಸ್ಎಸ್ ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಒಂದು ಆರೋಪ ಮಾಡಿದ್ರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ ಆರ್ಎಸ್ಎಸ್ ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಾಳ್ಯದ ನಡುವೆ ಇದೀಗ ಫೋನ್ ಕದ್ದಾಲಿಕೆ ವಿಚಾರ ಚರ್ಚೆಗೆ ಒಳಪಟ್ಟಿದೆ. ನಿನ್ನೆ ಕಲಾಪದ ಅವಧಿಯಲ್ಲಿ ರಾಜ್ಯಪಾಲರಿಗೆ ಕರೆ ಬಂದ ವಿಚಾರವನ್ನ ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡಿದಾಗ ಬಿಜೆಪಿಯ ಸುನಿಲ್ ಕುಮಾರ್ ಅವರು ಹಾಗಾದ್ರೆ ಫೋನ್ ಟ್ಯಾಪ್ ಆಗ್ತಿದೆಯಾ ಅನ್ನೋ ಗಂಭೀರ ಪ್ರಶ್ನೆಯನ್ನ ಎತ್ತಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಬಿಜೆಪಿಯವರು ತಾವು ಮಾಡಿದ್ದನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಫೋನ್ ಟ್ಯಾಪಿಂಗ್ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ ಆರ್ಎಸ್ಎಸ್ ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಒಂದು ಆರೋಪ ಮಾಡಿದ್ರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ ಆರ್ಎಸ್ಎಸ್ ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಾಳ್ಯದ ನಡುವೆ ಇದೀಗ ಫೋನ್ ಕದ್ದಾಲಿಕೆ ವಿಚಾರ ಚರ್ಚೆಗೆ ಒಳಪಟ್ಟಿದೆ. ನಿನ್ನೆ ಕಲಾಪದ ಅವಧಿಯಲ್ಲಿ ರಾಜ್ಯಪಾಲರಿಗೆ ಕರೆ ಬಂದ ವಿಚಾರವನ್ನ ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡಿದಾಗ ಬಿಜೆಪಿಯ ಸುನಿಲ್ ಕುಮಾರ್ ಅವರು ಹಾಗಾದ್ರೆ ಫೋನ್ ಟ್ಯಾಪ್ ಆಗ್ತಿದೆಯಾ ಅನ್ನೋ ಗಂಭೀರ ಪ್ರಶ್ನೆಯನ್ನ ಎತ್ತಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಬಿಜೆಪಿಯವರು ತಾವು ಮಾಡಿದ್ದನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಫೋನ್ ಟ್ಯಾಪಿಂಗ್ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ.
ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಒಂದು ಆರೋಪ ಮಾಡಿದ್ರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಬಿಜೆಪಿ ಹಾಗೆ ಕಾಂಗ್ರೆಸ್ ಪಾಳ್ಯದ ನಡುವೆ ಇದೀಗ ಫೋನ್ ಕದ್ದಾಲಿಕೆ ವಿಚಾರ ಚರ್ಚೆಗೆ ಒಳಪಟ್ಟಿದೆ. ನಿನ್ನೆ ಕಲಾಪದ ಅವಧಿಯಲ್ಲಿ ರಾಜ್ಯಪಾಲರಿಗೆ ಕರೆ ಬಂದ ವಿಚಾರವನ್ನ ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡಿದಾಗ ಬಿಜೆಪಿಯ ಸುನಿಲ್ ಕುಮಾರ್ ಅವರು ಹಾಗಾದ್ರೆ ಫೋನ್ ಟ್ಯಾಪ್ ಆಗ್ತಿದೆಯಾ ಅನ್ನೋ ಗಂಭೀರ ಪ್ರಶ್ನೆಯನ್ನ ಎತ್ತಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಬಿಜೆಪಿಯವರು ತಾವು ಮಾಡಿದ್ದನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಫೋನ್ ಟ್ಯಾಪಿಂಗ್ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡ ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಒಂದು ಆರೋಪ ಮಾಡಿದ್ರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಬಿಜೆಪಿಯವರು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ. ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು